ಒಂದು ನಿಮಿಷ. ಆ ದೂರದ ಹಳ್ಳಿಯೊಂದರ ಚಿತ್ರಣವನ್ನ ಕಣ್ಮುಂದೆ ತಂದುಕೊಳ್ಳಿ. ಅಂದ್ರೆ ಸಾಮಾನ್ಯವಾಗಿ ಹಳ್ಳಿ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನ್ ಬರ್ತದೆ? ಆಲದ ಮರದ ಕಟ್ಟೆ, ಪ್ರಶಾಂತವಾಗಿರುವ ರೈತರು, ಆಮೇಲೆ ಆ ಮುಗ್ಧ ಜನರ ಒಂದು ಸುಂದರವಾದ ಚಿತ್ರಣ ಅಲ್ವಾ? ಹೌದು. ಪರಸ್ಪರ ಕಷ್ಟಸುಖ ಹಂಚಿಕೊಳ್ಳುವ ಜನರ ಆ ಒಂದು ಪೋಸ್ಟ್ ಕಾರ್ಡ್ ಚಿತ್ರಣ ನಮ್ಮ ತಲೆಯಲ್ಲಿ ಮೂಡುತ್ತದೆ. ಆದ್ರೆ ಅದೇ ಹಳ್ಳಿಯ ಹಿರಿಯರು ಮತ್ತು ಯುವಕರು ಈಗ ಆಲದ ಮರದ ಕಟ್ಟೆ ಬಿಟ್ಟು ಚಾದ ಅಂಗಡಿಯೊಂದರಲ್ಲಿ ಸೇರಿದ್ದಾರೆ ಅಂತ ಇಟ್ಕೊಳ್ಳಿ. ಖಂಡಿತ. ಆಮೇಲೆ ಟಿವಿಗೆ ಅಂಟ್ಕೊಂಡು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಮೇಲೆ ಸಾವಿರಾರು ರೂಪಾಯಿಗಳ ಬೆಟ್ಟಿಂಗ್ ಕೂಡ ಕಟ್ತಿದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ. ಆಮೇಲೆ ಅದೇ ಹೊತ್ತಿಗೆ ಸರಿಯಾಗಿ ಆ ದೂರದಲ್ಲಿ ಪೊಲೀಸರ ಜೀಪಿನ ಸೈರನ್ ಕೇಳಿ ಬರ್ತಿದ್ದಂತೆ ಆ ಇಡೀ ಗುಂಪು ದಿಕ್ಕಾಪಾಲಾಗಿ ಓಡ್ತಿದ್ರೆ ನೋಡಿ. ಈ ದೃಶ್ಯವನ್ನು ನೋಡಿದಾಗ ನಮ್ಮ ತಲೆಯಲ್ಲಿರುವ ಆ ಹಳೆಯ ರೊಮ್ಯಾಂಟಿಕ್ ಪೋಸ್ಟ್ ಕಾರ್ಡ್ ಇದೆಯಲ್ಲ, ಅದು ಚೂರ್ಚೂರಾಗಿ ಹೋಗ್ತದೆ. ಹೌದು. ಆ ಪೋಸ್ಟ್ ಕಾರ್ಡ್ ಚಿತ್ರಣಕ್ಕೂ ಈಗಿನ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಮುಖ್ಯವಾಗಿ ಅಮರೇಶ್ ನುಗಡೋಣಿಯವರ ಎ ದಿಲ್ ಮಾಂಗೆ ಮೋರ್ ಕಥೆ ನಮಗೆ ತೋರಿಸುವುದು ಇದೇ ಭೀಕರ ವಾಸ್ತವವನ್ನು. ನಿಜ. ಆ ಹಳ್ಳಿಗಳು ಈಗ ಗೊಂದಲಮಯವಾಗಿವೆ, ದುರಾಸೆಯ ಕೇಂದ್ರಗಳಾಗಿವೆ ಮತ್ತು ಆಧುನಿಕತೆಯ ಅಲೆಯೊಳಗೆ ತಮ್ಮ ಮೂಲ ಸ್ವರೂಪವನ್ನೇ ಕಳೆದುಕೊಳ್ತಿವೆ ಅನ್ನೋದನ್ನ ಆ ಕಥೆ ಹೇಳ್ತದೆ. ಹೌದಲ್ವಾ? ಆ ಸಾಂಸ್ಕೃತಿಕ ಪಲ್ಲಟವನ್ನು ಅರ್ಥ ಮಾಡಿಕೊಳ್ಳುವುದೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಗುರಿ. ಖಂಡಿತ. ಈ ಬದಲಾವಣೆಯ ಹಿಂದಿನ ಮನೋವಿಜ್ಞಾನವನ್ನು ನಾವು ಬಿಡಿಸಿ ನೋಡೋಣ. ವಿಶೇಷವಾಗಿ ಈ ಇಡೀ ಸಾಂಸ್ಕೃತಿಕ ಭೂಕಂಪವನ್ನು ಪರೀಕ್ಷೆಯ ದೃಷ್ಟಿಯಿಂದ ಒಂದು 10 ಅಂಕಗಳ ಪ್ರಬಂಧ ಅಥವಾ ಉತ್ತರವಾಗಿ ಕಟ್ಟಿಕೊಡಬೇಕಾದ್ರೆ ಯಾವೆಲ್ಲ ಆಯಾಮಗಳನ್ನು ಸ್ಪರ್ಶಿಸಬೇಕು ಅನ್ನೋದನ್ನ ನಾವಿಂದು ಚರ್ಚೆ ಮಾಡಲಿದ್ದೇವೆ. ಅಂದ್ರೆ ಕೇವಲ ಕಥೆಯ ಸಾರಾಂಶ ಬರೆದ್ರೆ ಸಾಲ್ದು. ಆ ಕಥೆಯೊಳಗಿರುವ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪದರಗಳನ್ನು ನಾವಗಿದು ತೆಗಿಬೇಕು. ಹೌದು. ಹಾಗಾದ್ರೆ ಈ 10 ಅಂಕದ ಉತ್ತರವನ್ನು ನಾವು ಎಲ್ಲಿಂದ ಆರಂಭಿಸಬೇಕು? ನೋಡಿ, ಒಂದು ಅತ್ಯುತ್ತಮ ವಿಶ್ಲೇಷಣೆಯನ್ನು ಆರಂಭಿಸಲು ಮೊದಲು ಆ ಕಥೆಯ ವೇದಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಕಥೆಯ ಜೀವನಾಡಿ ಹುಸೇನ್ ಅವಳ ಹೋಟೆಲ್. ಓಹೋ, ಅಂದ್ರೆ ಲೇಖಕರು ಆಲದ ಮರ ಅಥವಾ ದೇವಸ್ಥಾನದ ಕಟ್ಟೆಯನ್ನು ಕಥೆಯ ಕೇಂದ್ರವಾಗಿ ಆರಿಸಿಕೊಂಡಿಲ್ಲ. ಒಂದು ಟೀ ಅಂಗಡಿಯನ್ನು ಆರಿಸಿಕೊಂಡಿದ್ದಾರೆ. ಏನ್ ಗೊತ್ತಾ? ಹಳ್ಳಿಯೊಳಗೆ ಪ್ರವೇಶಿಸಿದ ಬಂಡವಾಳಶಾಹಿ ವ್ಯವಸ್ಥೆಯ ಮೊದಲ ಹೆಜ್ಜೆ ಅದು. ಅಂದ್ರೆ ಆರ್ಥಿಕ ವಹಿವಾಟು ಶುರುವಾಗುವ ಜಾಗ. ಹೌದು. ಹಳೆಯ ಕಟ್ಟೆಗಳಲ್ಲಿ ಕೂರಲು ಯಾರಿಗೂ ದುಡ್ಡು ಕೊಡಬೇಕಾಗಿರ್ಲಿಲ್ಲ ತಾನೇ. ಆದ್ರೆ ಹೋಟೆಲ್ ಒಂದು ಆರ್ಥಿಕ ವಹಿವಾಟಿನ ಜಾಗ. ಅಲ್ಲಿ ಕುಳಿತುಕೊಳ್ಳಬೇಕಾದ್ರೆ ಕನಿಷ್ಠ ಒಂದು ಚಹಾ ಕುಡಿಬೇಕು, ದುಡ್ಡು ಖರ್ಚು ಮಾಡಬೇಕು. ನಿಜ. ಈ ಹೋಟೆಲ್ ಕೇವಲ ಚಹಾ ಕುಡಿಯುವ ಜಾಗವಾಗಿ ಉಳಿದಿಲ್ಲ. ಅದು ಇಡೀ ಹಳ್ಳಿಯ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಪಲ್ಲಟಗಳ ನರಮಂಡಲವಾದಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದಲ್ವಾ? ಖಂಡಿತ. ಇದು 10 ಅಂಕದ ಉತ್ತರದಲ್ಲಿ ಬರಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ. ಇದನ್ನೇ ನಾನು ಹಿಂದಿನ ಲೈವ್ ಸೋಷಿಯಲ್ ಮೀಡಿಯಾ ಫೀಲ್ಡ್ಗೆ ಹೋಲಿಸ್ತೇನೆ. ಅದು ಹೇಗೆ? ಅಂದ್ರೆ ಈಗ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡಿ, ಒಂದೇ ಕ್ಷಣದಲ್ಲಿ ರಾಜಕೀಯದ ಬಿಸಿ ಬಿಸಿ ಚರ್ಚೆ ಬರ್ತದೆ, ಅದರ ಕೆಳಗೆ ಕ್ರಿಕೆಟ್ ಸ್ಕೋರ್ ಅಪ್ಡೇಟ್ ಆಗ್ತದೆ ಮತ್ತು ಯಾವುದೋ ಜಗಳದ ವಿಡಿಯೋ ಕೂಡ ಬರ್ತದಲ್ವಾ? ಹುಸೇನ್ ಅವಳ ಹೋಟೆಲ್ನಲ್ಲಿ ನಡೆಯುತ್ತಿರುವುದು ಕೂಡ ಅದೇ ತರಹದ ಸನ್ನಿವೇಶ. ಹೌದು. ಅತ್ಯದ್ಭುತವಾದ ಹೋಲಿಕೆ ಇದು. ಎಲ್ಲವೂ ಏಕಕಾಲದಲ್ಲಿ ಆ ಹೋಟೆಲ್ ಒಳಗೆ ನಡೆಯುತ್ತಿರ್ತದೆ. ಆದರೆ ನನಗೊಂದು ಅನುಮಾನ ಇದೆ. ಹಳ್ಳಿಯ ಕಟ್ಟೆಗಳ ಮೇಲೆ ಹಿಂದೆಯೂ ರಾಜಕೀಯ ಚರ್ಚೆಗಳು, ಊರಿನ ಆಗುಹೋಗುಗಳ ಬಗ್ಗೆ ಮಾತುಕತೆಗಳು ನಡೆಯುತ್ತಿದ್ದವಲ್ಲವೇ? ಈ ಹೋಟೆಲ್ನ ಚರ್ಚೆಗಳು ಅದಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ? ಭಿನ್ನತೆ ಇರೋದು ಚರ್ಚೆಯ ವಿಷಯಗಳಲ್ಲಿ ಮತ್ತು ಅದರ ವ್ಯಾಪ್ತಿಯಲ್ಲಿ. ಹಿಂದಿನ ಪಂಚಾಯಿತಿಗಳು ಊರಿನ ಕೆರೆಗೋ, ಮಳೆಯ ಬಗ್ಗೆಗೋ ಅಥವಾ ಸ್ಥಳೀಯ ಸಮಸ್ಯೆಗಳಿಗೂ ಸೀಮಿತವಾಗಿರ್ತಿದ್ವು. ಸ್ಥಳೀಯ ಸಮಸ್ಯೆಗಳು ಮಾತ್ರ. ಹೌದು. ಆದ್ರೆ ಈಗ ಕಥೆಯ ಒಂದು ದೃಶ್ಯದಲ್ಲಿ ಹಳ್ಳಿಯ ಜನರು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಚುನಾವಣೆಯ ಬಗ್ಗೆ ಮಾತನಾಡ್ತಿರ್ತಾರೆ, ಗೊತ್ತಾ? ಓಹೋ, ಹಳ್ಳಿಯ ಹೋಟೆಲ್ನಲ್ಲಿ ರಾಷ್ಟ್ರಮಟ್ಟದ ರಾಜಕೀಯದ ಚರ್ಚೆ. ಖಂಡಿತ. ಕಥೆಯಲ್ಲಿ ಒಂದು ಮಾತಿದೆ, ಈ ದೇಶದ ಮಂದಿಗೆ ಬುದ್ಧಿ ಎಂದು ಬರುತ್ತದೆ. 100 ಕೋಟಿ ಮಂದಿ ಇದ್ರೂ ಪರದೇಶಿಸ್ನಿ ಆಯ್ಕೆ ಮಾಡುವವರು ಸ್ವಾಭಿಮಾನಿಗಳಲ್ಲ ಎನ್ನುವಂಥ ಮಾತುಗಳು ಅಲ್ಲಿ ಕೇಳಿಬರುತ್ತವೆ. ವಾವ್! ಅಂದ್ರೆ ಹಳ್ಳಿಯ ಸಾಮಾನ್ಯ ಜನರು ಕೂಡ ರಾಜಕೀಯ ನಾಯಕರು 100 ಕೋಟಿ ರೂಪಾಯಿ ಖರ್ಚು ಮಾಡೋ ಬಗ್ಗೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು. ಇಲ್ಲಿ ನಾವು ಸ್ಪಷ್ಟಪಡಿಸಬೇಕಾದ ಒಂದು ಮುಖ್ಯ ವಿಷಯ ಅಂದ್ರೆ, ನಾವು ಯಾವ ರಾಜಕೀಯ ಪಕ್ಷ ಸರಿ ಅಥವಾ ತಪ್ಪು ಅಂತ ಇಲ್ಲಿ ಚರ್ಚಿಸ್ತಿಲ್ಲ. ಖಂಡಿತ ಇಲ್ಲ. ಕೇವಲ ಕಥೆಯಲ್ಲಿ ಕೊಟ್ಟಿರುವ ವಾಸ್ತವವನ್ನು, ಆ ಮೂಲವನ್ನು ಮಾತ್ರ ನಾವು ವಿಶ್ಲೇಷಣೆ ಮಾಡುತ್ತಿದ್ದೀರಿ ಅಷ್ಟೇ. ಹೌದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಹಳ್ಳಿಯ ಜನರ ಆಲೋಚನಾ ಲಹರಿ ಹೇಗೆ ಬದಲಾಗಿದೆ ಅನ್ನೋದು. ಅದು ಜಾಗತಿಕ ಮಟ್ಟದ ಹಣಕಾಸಿನ ಸುತ್ತ ಗಿರಿಕಿ ಹೊಡೆಯುತ್ತಿದೆ.
ಹಳ್ಳಿ ಈಗ ಹೊರಗಿನ ಪ್ರಪಂಚದಿಂದ ಪ್ರತ್ಯೇಕವಾದ ದ್ವೀಪವಾಗಿ ಉಳಿದಿಲ್ಲ. ಅಂದ್ರೆ ಹೊರಗಿನ ಪ್ರಪಂಚದ ಭ್ರಷ್ಟಾಚಾರ ಮತ್ತು ಹಣದ ವ್ಯಾಮೋಹ ಹಳ್ಳಿಯ ಆ ಮುಗ್ಧತೆಯನ್ನು ನುಂಗಿ ಹಾಕುತ್ತಿದೆ ಅಂತ. ಈ 100 ಕೋಟಿಯ ಮಾತುಕತೆ ಇದೆಯಲ್ಲ, ಇದು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇನ್ನೇನು ಹೇಳಲು ಹೊರಟಿದ್ದೀರಿ? ಇದು ಒಂದು ಹೊಸ ಬಗೆಯ ಹಸಿವಿನ ಲಕ್ಷಣ ಅಂತ ನನಗನ್ನಿಸ್ತಾ ಇದೆ. ಇದೇ ಹಸಿವನ್ನು ಲೇಖಕರು ಎ ದಿಲ್ ಮಾಂಗೆ ಮೋರ್ ಎಂಬ ಶೀರ್ಷಿಕೆಯ ಮೂಲಕ ವಿವರಿಸಿದ್ದಾರಲ್ವಾ? ಪರೀಕ್ಷೆ ದೃಷ್ಟಿಯಿಂದ ಈ ಶೀರ್ಷಿಕೆಯ ವಿಶ್ಲೇಷಣೆ ಬಹಳ ಮುಖ್ಯ. ಖಂಡಿತವಾಗಿಯೂ. ಎ ದಿಲ್ ಮಾಂಗೆ ಮೋರ್ ಎನ್ನುವುದು ನಿಮಗೊತ್ತಿರುವ ಹಾಗೆ ಟಿವಿ ಜಾಹೀರಾತೊಂದರ ಅತ್ಯಂತ ಜನಪ್ರಿಯ ಸಾಲು. ಹೌದು, ಪೆಪ್ಸಿ ಜಾಹೀರಾತಲ್ವಾ? ಹೌದು. ಅದರರ್ಥ ಹೃದಯ ಇನ್ನೂ ಹೆಚ್ಚು ಕೇಳುತ್ತಿದೆ ಅಂತ. ಆ ಬಂಡವಾಳಶಾಹಿ ಜಗತ್ತು ಮತ್ತು ಜಾಗತೀಕರಣ ಗ್ರಾಹಕರಿಗೆ ಕಲಿಸುವ ಮೊದಲ ಪಾಠವೇ ಇದು. ಅಂದ್ರೆ ನಿನಗೆ ಎಷ್ಟು ಸಿಕ್ಕರೂ ಸಾಲ್ದು, ಇನ್ನಷ್ಟು ಬೇಕು ಎನ್ನುವುದು ರಾಸೆ. ನಿಖರವಾಗಿ. ಕಥೆಯಲ್ಲಿ ಇದು ಕೇವಲ ಒಂದು ಜಾಹೀರಾತಾಗಿ ಉಳಿಯುವುದಿಲ್ಲ. ಅದು ಹಳ್ಳಿಯ ಯುವಕರ ಮಾನಸಿಕ ಕಾಯಿಲೆಯಾಗಿ ಒಂದು ಅಂತ್ಯವಿಲ್ಲದ ದುರಾಸೆಯ ಪ್ರತೀಕವಾಗಿ ಬದಲಾಗಿದೆ. ಇದು ನನಗೆ ಸಮುದ್ರದ ಉಪ್ಪು ನೀರನ್ನು ಕುಡಿದ ಹಾಗೆ ಅನ್ನಿಸ್ತಿದೆ. ಹೌದು, ಅಂದ್ರೆ ದಾಹ ತೀರಲ್ಲ ಅಂತ. ಎಕ್ಸಾಕ್ಟ್ಲಿ. ಬಾಯಾರಿಕೆ ಆಗಿದೆ ಅಂತ ಉಪ್ಪು ನೀರು ಕುಡಿದಷ್ಟು ದಾಹ ಇನ್ನಷ್ಟು ಹೆಚ್ಚಾಗುತ್ತದೆ ಹೊರತು ಎಂದಿಗೂ ಕಡಿಮೆ ಆಗೋದಿಲ್ಲ. ಇದೇ ದುರಾಸೆಯ ದಾಹಕ್ಕೆ ಸಿಲುಕಿದ ಪಾತ್ರಗಳೇ ಕಥೆಯಲ್ಲಿ ಬರುವ ಚಿದಾನಂದ ಮತ್ತು ಸೈಬಣ್ಣ. ಹೌದು. ಅದರಲ್ಲೂ ಚಿದಾನಂದನ ಪಾತ್ರ ಬಹಳ ವಿಶಿಷ್ಟವಾಗಿದೆ. ನೋಡಿ, ಆತ ಪದವೀಧರ, ವಿದ್ಯೆ ಕಲಿತಿದ್ದಾನೆ. ಹೌದು, ವಿದ್ಯಾವಂತ. ಆದ್ರೆ ಆತ ಹುಸೇನವ್ವಳ ಹೋಟೆಲ್ನಲ್ಲಿ ಕುಳಿತು ಟಿವಿಯಲ್ಲಿ ಬರುವ ಕ್ರಿಕೆಟ್ ಮ್ಯಾಚುಗಳನ್ನು ನೋಡ್ತಾ ಬೆಟ್ಟಿಂಗ್ನಲ್ಲಿ ತೊಡಗುಕೊಳ್ಳುತ್ತಾನೆ. ಇಲ್ಲಿ ನಾನು ಒಂದು ನಿಮಿಷ ಒಂದು ಪ್ರಶ್ನೆ ಕೇಳ್ಬೋದಾ? ಖಂಡಿತ, ಕೇಳಿ. ನೋಡಿ, ತಂತ್ರಜ್ಞಾನ, ಟಿವಿ, ವಾಹನ ಸಂಪರ್ಕ ಇವೆಲ್ಲ ಹಳ್ಳಿಗೆ ಬರುವುದು ಅಭಿವೃದ್ಧಿಯ ಸಂಕೇತ ಅಲ್ವಾ? ಹಾಗಾದ್ರೆ ಇದರಲ್ಲಿ ತಪ್ಪೆಲ್ಲಿದೆ? ಅಂದ್ರೆ ತಂತ್ರಜ್ಞಾನ ಅನ್ನೋದು ಕೆಟ್ಟದ್ದೇ ಅಥವಾ ಈ ವಿದ್ಯಾವಂತ ಯುವಕರೇ ದಾರಿ ತಪ್ಪಿದ್ದಾರೆಯೇ? ಇದು ಪರೀಕ್ಷೆಯಲ್ಲಿ ಬರೆಯುವಾಗ ಬಹಳ ಸೂಕ್ಷ್ಮವಾದ ವಿಷಯ. ನೀವು ಎತ್ತಿರುವ ಪ್ರಶ್ನೆ ಬಹಳ ಸೂಕ್ಷ್ಮವಾದದ್ದು ಮತ್ತು ಮುಖ್ಯವಾದದ್ದು ಕೂಡ. ಉತ್ತರ ಬರೆಯುವಾಗ ಈ ಸ್ಪಷ್ಟತೆ ಇರಬೇಕು. ತಂತ್ರಜ್ಞಾನ ಎಂದಿಗೂ ತನ್ನಷ್ಟಕ್ಕೆ ತಾನು ಕೆಟ್ಟದಲ್ಲ. ತಂತ್ರಜ್ಞಾನ ನ್ಯೂಟ್ರಲ್ ಆಗಿರುತ್ತದೆ. ಹೌದು, ಟಿವಿ ಅಥವಾ ರಸ್ತೆಗಳು ಬರುವುದು ಅಭಿವೃದ್ಧಿಯೇ ಹೌದು. ಆದ್ರೆ ಸಮಸ್ಯೆ ಇರುವುದು ಎಲ್ಲಿ ಗೊತ್ತಾ? ಆ ತಂತ್ರಜ್ಞಾನದ ಜೊತೆಗೆ ಬಂದ ಗ್ರಾಹಕ ಸಂಸ್ಕೃತಿಯನ್ನು, ಅಂದ್ರೆ ಆ ಕನ್ಸ್ಯೂಮರ್ ಕಲ್ಚರನ್ನು ಅರಗಿಸಿಕೊಳ್ಳುವಂತಹ ವಿವೇಕ ಹಳ್ಳಿಯ ಜನರಿಗೆ ಇರಲಿಲ್ಲ. ಓಹೋ, ಅಂದ್ರೆ ಡಿಗ್ರಿ ಇದೆ ಆದ್ರೆ ವಿವೇಕ ಇಲ್ಲ ಅಂತ. ಎಕ್ಸಾಕ್ಟ್ಲಿ. ಚಿದಾನಂದನಂತಹ ಯುವಕರಿಗೆ ವಿಶ್ವವಿದ್ಯಾಲಯದ ಡಿಗ್ರಿ ಸಿಕ್ಕಿದೆ, ಆದ್ರೆ ಬದುಕಿನ ಮೌಲ್ಯಗಳ ಶಿಕ್ಷಣ ಸಿಕ್ಕಿಲ್ಲ. ಡಿಗ್ರಿ ಮುಗಿಸಿದ ತಕ್ಷಣ ನಗರದವರಂತೆ ಐಷಾರಾಮಿ ಜೀವನ ನಡೆಸಬೇಕು ಎಂಬ ಕನಸು ಅವರಲ್ಲಿದೆ. ಅದೇ ಅದಕ್ಕಾಗಿ ಕಷ್ಟಪಟ್ಟು ದುಡಿಯುವ ತಾಳ್ಮೆ ಅವರಲ್ಲಿಲ್ಲ ಅಲ್ವಾ? ಹೌದು. ಶಾರ್ಟ್ಕಟ್ ಮೂಲಕ ಹಣ ಮಾಡುವ ಏಕೈಕ ಮಾರ್ಗವಾಗಿ ಅವರಿಗೆ ಈ ಕ್ರಿಕೆಟ್ ಬೆಟ್ಟಿಂಗ್ ಕಾಣಿಸ್ತದೆ. ಕಥೆಯಲ್ಲಿ ಬರುವ ಆ ಬೆಟ್ಟಿಂಗ್ ದೃಶ್ಯದ ಮಾನಸಿಕ ತುಮುಲವನ್ನು ನೀವು ಗಮನಿಸಿ. ಆ ಹೋಟೆಲ್ ವಾತಾವರಣ. ಹೌದು, ಮ್ಯಾಚ್ ನಡೆಯುವಾಗ ಹೋಟೆಲ್ನಲ್ಲಿ ಒಂದು ರೀತಿಯ ಉನ್ಮಾದದ ವಾತಾವರಣ ಇರ್ತದೆ. ಸಾವಿರಾರು ರೂಪಾಯಿಗಳ ವಹಿವಾಟು ನಡೀತಾ ಇರ್ತದೆ. ಆದ್ರೆ ಪೊಲೀಸರು ದಾಳಿ ಮಾಡಿದ ತಕ್ಷಣ ಈ ವಿದ್ಯಾವಂತ ಯುವಕರು ಏನ್ ಮಾಡ್ತಾರೆ? ದಿಕ್ಕಾಪಾಲಾಗಿ ಓಡುತ್ತಾರೆ, ಹೇಡಿಗಳಂತೆ. ಹೌದು, ಹೇಡಿಗಳಂತೆ ಹೆದರಿ ಓಡುತ್ತಾರೆ. ಈ ದೃಶ್ಯ ಅವರ ನೈತಿಕ ಟೊಳ್ಳುತನವನ್ನ ಸಂಪೂರ್ಣವಾಗಿ ಬಯಲು ಮಾಡುತ್ತದೆ. ಜಾಗತೀಕರಣವು ಕೇವಲ ಭೌತಿಕ ವಸ್ತುಗಳನ್ನು ತರಲಿಲ್ಲ, ಬದಲಾಗಿ ಹಳ್ಳಿಯ ಯುವಕರ ಮಾನಸಿಕ ಸಮತೋಲನವನ್ನೇ ಕದಡಿತು ಎಂಬುದನ್ನು ನಾವು ವಿಶ್ಲೇಷಣೆಯಲ್ಲಿ ಬಿಡಿಸಿಡಬೇಕು. ಖಂಡಿತ. ಇದು ಉತ್ತರದ 2ನೇ ಮುಖ್ಯ ಭಾಗವಾಯಿತು. ಇನ್ನು 3ನೇ ಭಾಗಕ್ಕೆ ಬಂದ್ರೆ, ಈ ನೈತಿಕ ಕುಸಿತ ಕೇವಲ ಹಣಕಾಸಿನ ವಿಚಾರದಲ್ಲಿ ಮಾತ್ರವಲ್ಲ, ಅದು ಮನುಷ್ಯನ ನಡುವಿನ ಅತ್ಯಂತ ಸೂಕ್ಷ್ಮವಾದ ಸಂಬಂಧಗಳಿಗೂ ಹಬ್ಬಿದೆ ಎನ್ನೋದು ಮತ್ತಷ್ಟು ಆತಂಕಕಾರಿಯಲ್ವಾ? ಹೌದು, ಆ ಸಂಬಂಧಗಳ ಅವನತಿ ಬಹಳ ಮುಖ್ಯವಾದ ಅಂಶ. ಬೆಟ್ಟಿಲಲ್ಲಿ ಹಣ ಕಳೆದುಕೊಳ್ಳುವುದು ಒಂದು ಕಡೆಯಾದರೆ, ಅದೇ ಹಣ ಮತ್ತು ಅಧಿಕಾರದ ಮದವು ಹಳ್ಳಿಯ ಮಾನವೀಯ ಸಂಬಂಧಗಳನ್ನು, ಅದರಲ್ಲೂ ವಿಶೇಷವಾಗಿ ಪ್ರೀತಿಯನ್ನು ಹೇಗೆ ನಿರ್ದಯವಾಗಿ ಹತ್ತಿಕ್ಕುತ್ತದೆ ಎನ್ನುವುದು ಕಥೆಯ ಮತ್ತೊಂದು ಪ್ರಮುಖ ಆಯಾಮ. ಹೌದು. ಶಾಂತಿ ಮತ್ತು ಗೋವಿಂದನ ಪ್ರೇಮ ಪ್ರಕರಣ ಈ ಸಾಮಾಜಿಕ ಪಲ್ಲಟಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳ್ಬೋದು. ಖಂಡಿತ. ಆ ಶಾಂತಿ ಮತ್ತು ಗೋವಿಂದನ ಉಪಕಥೆಯು ಮೇಲ್ನೋಟಕ್ಕೆ ಕೇವಲ 2 ಜಾತಿಗಳ ನಡುವಿನ ಸಂಘರ್ಷದಂತೆ ಕಾಣುತ್ತದೆ. ಹಳೆಯ ಕಾಲದ ಹಳ್ಳಿಯ ಕಥೆಗಳ ತರಹ. ಹೌದು, ಹಳೆಯ ಕಾಲದ ಹಳ್ಳಿಯಾಗಿದ್ರೆ ಬೇರೆ ಬೇರೆ ಜಾತಿಯ ಯುವಕ ಯುವತಿ ಪ್ರೀತಿಸಿದ್ರೆ ಪಂಚಾಯಿತಿ ಸೇರಿ ಹಳೆಯ ಸಂಪ್ರದಾಯದ ಅಹಂಕಾರದಿಂದ ಅದನ್ನು ವಿರೋಧಿಸುತ್ತಿದ್ದರು. ಅದು ಸಾಂಪ್ರದಾಯಿಕ ಜಾತಿವಾದ. ಆದ್ರೆ ಈ ಕಥೆಯಲ್ಲಿ ನಡೀತಿರೋದು ಬೇರೆನೇ ಇದೆ ಅಲ್ವಾ? ಹೌದು. ಇಲ್ಲಿ ಗಿರೀಶ, ಖಾಜಾವಲಿ, ನರಸಪ್ಪನಂತಹ ಯುವಕರು
ಈ ಪ್ರೇಮ ಪ್ರಕರಣವನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ತಾರೆ. ನಿಜ. ಆ ಯುವಕರು ಈ ಪ್ರೇಮ ಪ್ರಕರಣವನ್ನು ನೋಡುವ ದೃಷ್ಟಿಕೋನವೇ ಬಹಳ ಭಯಾನಕವಾಗಿದೆ. ಹೇಗೆ ಅಂತ ವಿವರಿಸ್ತೀರಾ? ಅಂದ್ರೆ ನೋಡಿ, ನಮ್ಮ ಜಾತಿಯ ಹುಡುಗಿಯನ್ನು ಬೇರೆ ಜಾತಿಯವನು ಕರೆದುಕೊಂಡು ಹೋದ್ರೆ ನಮ್ಮ ಮರ್ಯಾದೆ ಏನಾಗಬೇಕು ಎನ್ನುವ ಹಳೆಯ ಜಾತಿವಾದದ ಜೊತೆಗೆ ಹೊಸ ಬಂಡವಾಳಶಾಹಿ ಅಹಂಕಾರವೂ ಸೇರ್ಕೊಳ್ತಾನೆ. ಅಂದ್ರೆ ಹಣದ ಮದ ಕೂಡ ಸೇರ್ಕೊಂಡಿದೆ. ಎಕ್ಸಾಕ್ಟ್ಲಿ. ಅವನ ಬಳಿ ಹಣವಿಲ್ಲ, ನಮ್ಮ ಬಳಿ ಅಧಿಕಾರವಿದೆ, ಅವನನ್ನು ಹೇಗೆ ಬೇಕಾದರೂ ತುಳಿಯಬಹುದು ಎನ್ನುವ ಅಹಂಕಾರ ಅಲ್ಲಿ ಕಾಣಿಸ್ತದೆ. ಪ್ರೀತಿ ಎನ್ನುವುದು ಇಲ್ಲಿ ಎರಡು ಮನಸ್ಸುಗಳ ಮಿಲನವಾಗಿ ಉಳಿದಿಲ್ಲ. ಬದಲಾಗಿ ಅದು ಅಧಿಕಾರ, ಹಣ ಮತ್ತು ಜಾತಿಯ ಪ್ರತಿಷ್ಠೆಯನ್ನು ಪ್ರದರ್ಶಿಸುವ ಒಂದು ವೇದಿಕೆಯಾಗಿ ಮಾರ್ಪಟ್ಟಿದೆ. ಇದು ಸಮಾಜದ ಬಹುದೊಡ್ಡ ದುರಂತ. ನಿಖರವಾಗಿ ಹೇಳಿದ್ರಿ. ಈ ಘಟನೆಯ ಮೂಲಕ ಲೇಖಕರು ಆಧುನಿಕ ಹಳ್ಳಿಯ ನೈಜ ಮುಖವಾಡವನ್ನು ಕಳಚುತ್ತಾರೆ. ಪ್ರೀತಿ, ಸಹಬಾಳ್ವೆ ಮತ್ತು ಪರಸ್ಪರ ನಂಬಿಕೆಯಂತಹ ಗ್ರಾಮೀಣ ಮೌಲ್ಯಗಳು ಈಗ ಬರೀ ಅಧಿಕಾರದ ದಾಳಗಳಾಗಿವೆ. ಅಂದ್ರೆ ಮನುಷ್ಯರಿಗಿಂತ ಅವರ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಾಗ್ಬಿಟ್ಟಿದೆ ಅಂತ. ಹೌದು. ಅವರ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಅವರ ಜಾತಿಯ ರಾಜಕೀಯ ಬಲ ಇವೆರಡೂ ಈಗ ಮುಖ್ಯವಾಗಿರುವಂಥದ್ದು. ಗೋವಿಂದನಿಗೆ ಆರ್ಥಿಕ ಅಥವಾ ರಾಜಕೀಯ ಹಿನ್ನೆಲೆ ಇಲ್ಲದಿರುವುದರಿಂದಲೇ ಆತನ ಪ್ರೀತಿಯನ್ನು ಅಷ್ಟು ಸುಲಭವಾಗಿ ಹತ್ತಿಕ್ಕಲು ಈ ಯುವಕರಿಗೆ ಸಾಧ್ಯವಾಗುತ್ತದೆ. ನಿಜ. ಸಮಾಜವು ಹೇಗೆ ಹಣ ಮತ್ತು ಅಧಿಕಾರದ ಆಧಾರದ ಮೇಲೆ ಮನುಷ್ಯತ್ವವನ್ನು ಅಳೆಯಲು ಶುರು ಮಾಡಿದೆ ಎನ್ನುವುದನ್ನು ಈ ಘಟನೆ ಬಹಳ ತೀಕ್ಷ್ಣವಾಗಿ ಸಾಬೀತುಪಡಿಸುತ್ತದೆ. ಸರಿ, ಇಲ್ಲಿಯವರೆಗೆ ನಾವು ಹಳ್ಳಿಯ ಅವನತಿಯ ಬಗ್ಗೆ, ಯುವಕರ ದುರಾಸೆ ಮತ್ತು ಭ್ರಷ್ಟಾಚಾರದ ಬಗ್ಗೆ, ಆಮೇಲೆ ಸಂಬಂಧಗಳ ಕುಸಿತದ ಬಗ್ಗೆ ಮಾತನಾಡಿದೆವು. ಈ ಎಲ್ಲಾ ಅಂಶಗಳನ್ನು ಆ 10 ಅಂಕದ ಉತ್ತರದಲ್ಲಿ ತಾರ್ಕಿಕವಾಗಿ ಜೋಡಿಸ್ತಾ ಹೋದ್ರೆ ಕಥೆಯ ಅಂತಿಮ ಭಾಗ ನಮಗೆ ಎದುರಾಗುತ್ತೆ. ಹೌದು, ಕಥೆಯ ಕ್ಲೈಮ್ಯಾಕ್ಸ್. ಎಕ್ಸಾಕ್ಟ್ಲಿ. ಆ ಕ್ಲೈಮ್ಯಾಕ್ಸ್ ನಮಗೆ ಒಂದು ಬಲವಾದ ಹೊಡೆತವನ್ನು ಕೊಡುತ್ತದೆ. ಆ ಹೊಡೆತವೇ ಕಾರ್ಗಿಲ್ ಯುದ್ಧದ ನಿಧಿ ಸಂಗ್ರಹಣೆಯ ದೃಶ್ಯ. ಈ ದೃಶ್ಯದಲ್ಲಿ ಸೃಷ್ಟಿಯಾಗುವ ವೈರುಧ್ಯ, ಅಂದ್ರೆ ಆ ಕಾಂಟ್ರಾಸ್ಟ್ ಇದೆಯಲ್ಲ, ಎಂಥವರನ್ನೂ ಬೆಚ್ಚಿಬೀಳಿಸುವಂಥದೆ. ಹೌದು, ಈ ದೃಶ್ಯವು ಕಥೆಯ ಆತ್ಮವಿದ್ದಂತೆ. ನಾವು ಇದನ್ನು 2 ವಿಭಿನ್ನ ಪ್ರಪಂಚಗಳ ಮುಖಾಮುಖಿ ಅಂತ ಕರೆಯಬಹುದು. ಅಂದ್ರೆ ಯಾವೆರಡು ಪ್ರಪಂಚಗಳು? ಒಂದೆಡೆ ದೇಶದ ಗಡಿಯಲ್ಲಿ ಶತ್ರುಗಳೊಡನೆ ಹೋರಾಡಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶವನ್ನು ಕಾಯುತ್ತಿರುವ ಸೈನಿಕರಿದ್ದಾರೆ. ಇದು ಒಂದು ಪ್ರಪಂಚ. ಅವರಿಗಾಗಿ ನಿಧಿ ಸಂಗ್ರಹಿಸಲು ವಿಕಲಚೇತನ ಯುವಕನೊಬ್ಬ ಕೈಯಲ್ಲಿ ಡಬ್ಬಿ ಹಿಡಿದು ಕಾರ್ಗಿಲ್ ನಿಧಿಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಹುಸೇನ್ ಅವ್ವಳ ಹೋಟೆಲ್ ಬಳಿ ಬರುತ್ತಾನೆ. ಆ ದೃಶ್ಯದ ದೃಶ್ಯರೂಪವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಪರೀಕ್ಷೆಯಲ್ಲಿ ಈ ಕಾಂಟ್ರಾಸ್ಟ್ ಅನ್ನು ವಿವರಿಸುವುದು ಬಹಳ ಮುಖ್ಯ. ಖಂಡಿತ. ಆ ಕಾಂಟ್ರಾಸ್ಟ್ ಹೇಗಿದೆ? ಹೋಟೆಲ್ನ ಒಳಗೆ ನೋಡಿ, ಆರೋಗ್ಯವಂತ, ವಿದ್ಯಾವಂತ ಯುವಕರು ಕುಳಿತುಕೊಂಡಿದ್ದಾರೆ. ಅವರ ಕಣ್ಣುಗಳು ಟಿವಿ ಪರದೆಯ ಮೇಲೆ ನೆಟ್ಟಿವೆ. ಅವರು ಸಾವಿರಾರು ರೂಪಾಯಿಗಳನ್ನು ಆ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಹೂಡುತ್ತಿದ್ದಾರೆ. ಗೆದ್ರೆ ಮೋಜು ಮಾಡಲು, ಸೋತ್ರೆ ಮತ್ತೆ ಸಾಲ ಮಾಡಲು ಸಿದ್ಧರಾಗಿದ್ದಾರೆ. ಹೌದು, ಅದು ಸ್ವಾರ್ಥದ ಪರಮಾವಧಿ. ಖಂಡಿತ. ಇದು ಅವರ ಸ್ವಾರ್ಥದ ಮತ್ತು ಬೇಜವಾಬ್ದಾರಿಯ ಅತಿ ದೊಡ್ಡ ಉದಾಹರಣೆ. ಆದರೆ ಅದೇ ಹೋಟೆಲ್ನ ಹೊರಗೆ ನಿಂತಿರುವ ಆ ವಿಕಲಚೇತನ ಯುವಕನಿಗೆ ಯಾವ ಸ್ವಾರ್ಥವೂ ಇಲ್ಲ. ಆತ ಕೇವಲ ದೇಶಕ್ಕಾಗಿ ನಿಧಿ ಸಂಗ್ರಹಿಸುತ್ತಿದ್ದಾನೆ. ಹೌದು. ಈ ಎರಡೂ ಗುಂಪುಗಳ ನಡುವಿನ ವ್ಯತ್ಯಾಸವೇ ಇಂದಿನ ಸಮಾಜದ ಬಹುದೊಡ್ಡ ದುರಂತವನ್ನು ಎತ್ತಿ ತೋರಿಸ್ತದೆ. ಮತ್ತು ಈ ಘಟನೆಯಲ್ಲಿ ಹುಸೇನ್ ಅವಳ ಪ್ರತಿಕ್ರಿಯೆ ಇದೆಯಲ್ಲ, ಅದು ಇಡೀ ಕತೆಗೆ ಒಂದು ಹೊಸ ತಿರುವು ನೀಡ್ತದೆ. ಹೌದು, ಹುಸೇನವ್ವ ಆ ವಿಕಲಚೇತನ ಯುವಕನಿಗೆ ಯಾವುದೇ ಹಿಂಜರಿಕೆಯಲ್ಲಿದೆ 100 ರೂಪಾಯಿ ದೇಣಿಗೆ ನೀಡ್ತಾಳೆ. 100 ರೂಪಾಯಿ ಅಂದ್ರೆ ಅವಳ ಮಟ್ಟಿಗೆ ಬಹಳ ದೊಡ್ಡ ಮೊತ್ತ ಅಲ್ವಾ? ಖಂಡಿತ. ಅವಳು ನನ್ನ ಶಕ್ತಿ ಇದ್ದಷ್ಟು 100 ಪೊಯ್ದು ನಿಧಿಗ್ಹಾಕಿಸ್ನಿ ಎನ್ನುತ್ತಾಳೆ. ಇದು ಮೇಲ್ನೋಟಕ್ಕೆ ಒಂದು ಸಣ್ಣ ಮೊತ್ತದಂತೆ ಕಾಣಬಹುದು. ಆದರೆ ಬೆಟ್ಟಿಂಗ್ ಕಟ್ಟುವ ಯುವಕರಿಗೆ 1000 ರೂಪಾಯಿ ಕೇವಲ ಒಂದು ಆಟದ ಹಣವಾಗಿರಬಹುದು. ಆದರೆ ದಿನವಿಡೀ ಚಹಾ ಮಾರಿ ಬದುಕು ಕಟ್ಟಿಕೊಳ್ಳುವ ಬಡ ಮಹಿಳೆ ಹುಸೇನ್ ಅವನಿಗೆ 100 ರೂಪಾಯಿ ಎನ್ನುವುದು ಬಹಳ ದೊಡ್ಡ ಮೊತ್ತ. ನಿಜ. ಆಕೆಯ ದೇಣಿಗೆ ಕೇವಲ ಹಣವಲ್ಲ, ಅದು ಆಕೆಯ ನಿಸ್ವಾರ್ಥತೆ ಮತ್ತು ಮನುಷ್ಯತ್ವದ ಸಂಕೇತ ಅಂತ ನಾವು ಪ್ರಬಂಧದಲ್ಲಿ ಬರಿಬಹುದು. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಿದೆ. ಹೇಳಿ. ಹುಸೇನವ್ವ ಮೊದಲಿನಿಂದಲೂ ಇಂತಹ ಆದರ್ಶಮಯ ಪಾತ್ರವೇನಲ್ಲ ಅಲ್ವಾ? ಹೌದು. ಕಥೆಯ ಆರಂಭದಲ್ಲಿ ಆಕೆ ತನ್ನ ಹೋಟೆಲಿನ ವ್ಯಾಪಾರ ಹೆಚ್ಚಾಗಲಿ, ತನ್ನ ಬದುಕು ಸ್ವಲ್ಪ ಸುಧಾರಿಸಲಿ ಎಂಬ ಆಸೆಯಿಂದ ಆ ಯುವಕರಿಗೆ ಬೆಟ್ಟಿಂಗ್ ಆಡಲು ಜಾಗ ಮಾಡಿಕೊಡ್ತಾಳಲ್ವೇ? ಹೌದು, ಮಾಡಿಕೊಡ್ತಾಳೆ. ಹಾಗಾದ್ರೆ ಅವಳು ಕೂಡ ಆ ದಿಲ್ ಮಾಂಗೆ ಮೋರ್ ಸಂಸ್ಕೃತಿಗೆ ಸ್ವಲ್ಪ ಮಟ್ಟಿಗೆ ಬಲಿಯಾಗಿದ್ದಳು ಎನಿಸುವುದಿಲ್ವೇ? ಅದೇ ಅವಳ ಪಾತ್ರದ ವಾಸ್ತವಿಕತೆ. ಲೇಖಕರು ಅವಳನ್ನು ಆಕಾಶದಿಂದ ಇಳಿದು ಬಂದ ದೇವತೆಯಂತೆ ಪರ್ಫೆಕ್ಟ್ ಆಗಿ ಚಿತ್ರಿಸಿಲ್ಲ.
ಅವಳಿಗೂ ಆಸೆಗಳಿವೆ, ಕಷ್ಟಗಳಿವೆ. ವ್ಯಾಪಾರ ಹೆಚ್ಚಾಗಲಿ ಎಂಬ ಹಣದ ಆಸೆಗೆ ಅವಳ ಒಮ್ಮೆ ಮಣಿಯುವುದು ನಿಜ. ಓಹೋ, ಹಾಗಾದ್ರೆ ಅವಳಲ್ಲಿ ಆ ಬದಲಾವಣೆ ಶುರುವಾಗುವುದು ಯಾವಾಗ? ಯಾವಾಗ ಪೊಲೀಸರ ದಾಳಿಯಾಗುತ್ತದೆಯೋ, ಯಾವಾಗ ಈ ವಿದ್ಯಾವಂತ ಯುವಕರು ಹೇಡಿಗಳಂತೆ ಓಡಿ ಹೋಗುತ್ತಾರೋ, ಆಗ ಅವಳಿಗೆ ಈ ವ್ಯವಸ್ಥೆಯ ಟೊಳ್ಳುತನದ ಅರಿವಾಗುತ್ತದೆ. ಅವರ ನೈಜ ಬಣ್ಣ ಬಯಲಾಗುತ್ತದೆ. ಹೌದು. ಮತ್ತು ಆ ಕಾರ್ಗಿಲ್ ನಿಧಿಯ ಘಟನೆ ಅವಳ ಕಣ್ಣನ್ನು ಸಂಪೂರ್ಣವಾಗಿ ತೆರೆಸುತ್ತದೆ. ತನ್ನ ಸಣ್ಣ ಸ್ವಾರ್ಥಕ್ಕಾಗಿ ತಾನು ಎಂಥ ದೊಡ್ಡ ತಪ್ಪು ಮಾಡುತ್ತಿದ್ದೆ ಎಂದು ಅವಳಿಗೆ ಪಶ್ಚಾತ್ತಾಪವಾಗುತ್ತದೆ. ಅಂದ್ರೆ ಆ ಕ್ಷಣದಲ್ಲಿ ಅವಳಿಗೆ ರಿಯಲೈಸೇಷನ್ ಆಗುತ್ತದೆ. ಖಂಡಿತ. ಆ ಹಣಕ್ಕಿಂತ ಮನುಷ್ಯತ್ವ ದೊಡ್ಡದು. ದೇಶಕ್ಕಾಗಿ ಪ್ರಾಣ ಕೊಡುವವರ ಮುಂದೆ ಈ ಬೆಟ್ಟಿಂಗ್ ಹಣ ಏನೇನೂ ಅಲ್ಲ ಎಂದು ಅವಳು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುತ್ತಾಳೆ. ವಾವ್! ಅಂದ್ರೆ ಅವಳು ತನ್ನ ತಪ್ಪನ್ನು ತಿದ್ದಿಕೊಳ್ಳುವ ಮೂಲಕ ನೈತಿಕ ಸ್ಥೈರ್ಯವನ್ನು ಪ್ರದರ್ಶಿಸುತ್ತಾಳೆ. ಹೌದು. ಯಾವ ವಿವೇಕ, ಯಾವ ಹೊಣೆಗಾರಿಕೆ ಕಾಲೇಜು ಮೆಟ್ಟಿಲು ಹತ್ತಿದ ಯುವಕರಿಗೆ ಇರ್ಲಿಲ್ವೋ, ಆ ವಿವೇಕ ಅನಕ್ಷರಸ್ಥೆಯಾದ ಜೀವನದ ಭವಡಿಯನ್ನು ಕಂಡ ಹುಸೇನವ್ವನಿಗೆ ಇರುತ್ತದೆ. ನಿಖರವಾಗಿ. ಈ ಪಾತ್ರದ ಮೂಲಕ ಲೇಖಕರು ಹಳ್ಳಿಗಳ ಭವಿಷ್ಯ ಇರುವುದು ಆ ಡಿಗ್ರಿ ಸರ್ಟಿಫಿಕೇಟ್ಗಳಲ್ಲ, ಬದಲಾಗಿ ಹುಸೇನವ್ವಳಂತಹ ಮಣ್ಣಿನ ಮಕ್ಕಳ ನೈತಿಕ ಮೌಲ್ಯಗಳಲ್ಲಿ ಎಂಬುದನ್ನು ಹೇಳದೇ ಹೇಳಿದಾರೆಂತ ಅನ್ಸುತ್ತದೆ. ಹೌದು. ಇದು ಆ ಉತ್ತರದ ಅಂತಿಮ ಘಟ್ಟ. ಎಷ್ಟೇ ಜಾಗತೀಕರಣ ಬಂದರೂ, ಮಾರುಕಟ್ಟೆಯ ಆರ್ಥಿಕತೆ ಎಷ್ಟೇ ಪ್ರಬಲವಾದರೂ, ನಮ್ಮ ಹಳ್ಳಿಗಳು ಸಂಪೂರ್ಣವಾಗಿ ನಾಶವಾಗದಿರಲು ಕಾರಣ ಈ ಹುಸೇನವ್ವನಂತಹ ಪಾತ್ರಗಳೇ. ನಿಜ. ಅವಳು ಹಳ್ಳಿಯ ಮುಗ್ಧತೆಗೂ ಸಂಕೇತ. ಹೌದು, ಮುಗ್ಧತೆಗೂ ಸಂಕೇತ ಮತ್ತು ಆ ದುರಾಸೆಯ ವಿರುದ್ಧ ನಡೆಯುವ ಆಂತರಿಕ ಪ್ರತಿರೋಧಕ್ಕೂ ಸಂಕೇತ. ಲೇಖಕರು ಆಕೆಯ ಬದಲಾವಣೆಯ ಮೂಲಕ ಭರವಸೆಯ ಕಿರಣವೊಂದನ್ನು ಜೀವಂತವಾಗಿರಿಸಿದ್ದಾರೆ. ಒಂದು ಅತ್ಯುತ್ತಮ 10 ಅಂಕದ ಉತ್ತರವು ಈ ಭರವಸೆಯೊಂದಿಗೆಯೇ ಮುಕ್ತಾಯವಾಗಬೇಕು. ಸರಿ. ಹಾಗಾದ್ರೆ ನಾವು ಈ ಸಂಪೂರ್ಣ ವಿಶ್ಲೇಷಣೆಯನ್ನು ಕ್ರೋಢೀಕರಿಸುವುದಾದರೆ, ಒಂದು ಪರಿಪೂರ್ಣವಾದ ಮತ್ತು ಅಧಿಕ ಅಂಕಗಳನ್ನು ತಂದುಕೊಡುವ ಉತ್ತರವನ್ನು ಹೇಗೆ ವಿನ್ಯಾಸಗೊಳಿಸಬಹುದು? ಒಮ್ಮೆ ಸಮರೈಸ್ ಮಾಡೋಣ. ಮೊದಲು ಹುಸೇನವ್ವಳ ಹೋಟೆಲನ್ನು ಹಳ್ಳಿಯ ಬದಲಾವಣೆಯ ಕೇಂದ್ರವಾಗಿ ಒಂದು ಹೊಸ ವೇದಿಕೆಯಾಗಿ ವಿವರಿಸಬೇಕು. ಕರೆಕ್ಟ್. ನಂತರ ಆ ವೇದಿಕೆಯೊಳಗೆ ಜಾಗತೀಕರಣ ಮತ್ತು ಎದಿಲ್ ಮಾಂಗೆ ಮೋರ್ ಎಂಬ ದುರಾಸೆ ಹೇಗೆ ಬೆಟ್ಟಿಂಗ್ ರೂಪದಲ್ಲಿ ಪ್ರವೇಶಿಸಿತು ಎಂಬುದನ್ನು ಚಿದಾನಂದನ ಪಾತ್ರದ ಮೂಲಕ ಬಿಚ್ಚಿಡಬೇಕು. ಹೌದು, ಎರಡನೇ ಪಾಯಿಂಟ್ ಅದು. ತದನಂತರ ಈ ಹಣ ಮತ್ತು ಅಧಿಕಾರದ ವ್ಯಾಮೋಹವು ಆ ಶಾಂತಿ ಮತ್ತು ಗೋವಿಂದನ ಕಥೆಯ ಮೂಲಕ ಹಳ್ಳಿಯ ಸಾಂಪ್ರದಾಯಿಕ ಪ್ರೀತಿ ಮತ್ತು ಸಹಬಾಳ್ವೆಯನ್ನು ಹೇಗೆ ಜಾತಿ ರಾಜಕೀಯವಾಗಿ ನಾಶ ಮಾಡಿತು ಎಂಬುದನ್ನು ವಿಶ್ಲೇಷಿಸಬೇಕು. ಆ ಸಂಬಂಧಗಳ ಕುಸಿತದ ಬಗ್ಗೆ. ಎಕ್ಸಾಕ್ಟ್ಲಿ. ಅಂತಿಮವಾಗಿ ಈ ಎಲ್ಲಾ ಕತ್ತಲೆಯ ನಡುವೆ ಕಾರ್ಗಿಲ್ ನಿಧಿಯ ಉದಾಹರಣೆಯನ್ನು ನೀಡುತ್ತಾ ಹುಸೇನವ್ವಳ ನಿಸ್ವಾರ್ಥತೆ ಮತ್ತು ನೈತಿಕ ಎಚ್ಚರವನ್ನು ಬಣ್ಣಿಸುತ್ತಾ ಉತ್ತರವನ್ನು ಮುಕ್ತಾಯಗೊಳಿಸಬೇಕು. ಈ ತಾರ್ಕಿಕ ಹರಿವು ಆ ಕಥೆಯ ಸಮಗ್ರ ದರ್ಶನವನ್ನು ಮಾಡಿಸ್ತದೆ ಅಲ್ವಾ? ಹೌದು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ವಿಶ್ಲೇಷಿಸಿದಾಗ ಮಾತ್ರ ಜಾಗತೀಕರಣವು ಕೇವಲ ಭೌತಿಕ ಬದಲಾವಣೆಯಲ್ಲ, ಅದು ಗ್ರಾಮೀಣ ಭಾರತದ ಆತ್ಮದ ಮೇಲಾದ ದಾಳಿ ಎಂಬ ಲೇಖಕರ ಮೂಲ ಆಶಯವನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಲು ಮತ್ತು ಪರೀಕ್ಷೆಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಖಂಡಿತ. ಕಥೆಯಲ್ಲಿನ ಪ್ರತಿಯೊಂದು ಘಟನೆಯೂ ಆಳವಾದ ಸಾಮಾಜಿಕ ಅರ್ಥವನ್ನು ಹೊಂದಿದೆ ಎನ್ನುವುದನ್ನು ಈ ಹರಿವು ಸ್ಪಷ್ಟಪಡಿಸುತ್ತದೆ. ಹೌದು. ಸರಿ, ನಾವು ಈ ಸುದೀರ್ಘ ಮತ್ತು ಆಳವಾದ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಮುಕ್ತಾಯಗೊಳಿಸುವ ಮುನ್ನ ನಮಗೆಲ್ಲರಿಗೂ ಕಾಡುವ ಒಂದು ಪ್ರಮುಖ ಪ್ರಶ್ನೆಯೆಂದರೆ, ಬದಲಾವಣೆ ಜಗದ ನಿಯಮ, ಕಾಲಕ್ಕೆ ತಕ್ಕಂತೆ ಹಳ್ಳಿಗಳು ಬದಲಾಗಲೇಬೇಕು, ಆ ತಂತ್ರಜ್ಞಾನವನ್ನು ನಾವು ಅಪ್ಪಿಕೊಳ್ಳಲೇಬೇಕು. ಅದು ಅನಿವಾರ್ಯ. ಆದರೆ ಆ ಬದಲಾವಣೆಯ ನೆಪದಲ್ಲಿ ನಮ್ಮ ಸಮಾಜವು ಎದಿಲ್ ಮಾಂಗೆ ಮೋರ್ ಎಂಬ ಅಂತ್ಯವಿಲ್ಲದ ದುರಾಸೆಗೆ, ಆ ಹಣದ ವ್ಯಾಮೋಹಕ್ಕೆ ಸಂಪೂರ್ಣವಾಗಿ ಬಲಿಯಾಗುತ್ತಿದೆಯೇ? ಎಲ್ಲವೂ ಮಾರಾಟದ ಸರಕಾಗುತ್ತಿರುವ ಈ ಹೊತ್ತಿನಲ್ಲಿ ನಮ್ಮ ಹಳ್ಳಿಗಳ ಮೂಲ ಸ್ವರೂಪವನ್ನು, ಅಲ್ಲಿನ ಮಾನವೀಯ ಮೌಲ್ಯಗಳನ್ನು ಉಳಿಸಲು ಗಡಿಯಲ್ಲಿ ನಿಂತು ಕಾಯುವ ಸೈನಿಕರಂತೆ ಪ್ರತಿಯೊಂದು ಊರಿನಲ್ಲೂ ಆ ಭ್ರಷ್ಟಾಚಾರದ ವಿರುದ್ಧ ನಿಲ್ಲುವ ಒಬ್ಬೊಬ್ಬ ಹುಸೇನವ್ವ ಹುಟ್ಟಿ ಬರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ? ನಿಜ. ಇದು ಪ್ರತಿಯೊಬ್ಬರೂ ಯೋಚಿಸಬೇಕಾದ ಪ್ರಶ್ನೆ. ಖಂಡಿತ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳುತ್ತಾ, ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮುಂದೆಗೆ ಕೈ ಜೋಡಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನದ ಈ ಅನ್ವೇಷಣೆ ಹೀಗೆಯೇ ಮುಂದುವರಿಯಲಿ.